ಹಲೋ ಫ್ರೆಂಡ್ಸ್, 30 ಇಂಚು ಎದೆ ಸುತ್ತಳತೆ ಇರುವಂತಹ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈ ರೀತಿ ಮೆಜರ್ಮೆಂಟ್ಸ್ ಐತಿ. ಈ ಮೆಜರ್ಮೆಂಟ್ನ ಪ್ರಕಾರ ಈ ಪಾರ್ಟ್ನಲ್ಲಿ ನಾನು ಬ್ಲೌಸ್ನ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಪಾರ್ಟ್ಸ್ಗಳಲ್ಲಿ ಬ್ಯಾಕ್ ಪಾರ್ಟ್ ಸ್ಟಿಚಿಂಗ್ ಮತ್ತು ಫ್ರಂಟ್ ಪಾರ್ಟ್ ಸ್ಟಿಚಿಂಗ್ಸ್ಗಳನ್ನು ನೋಡೋಣ. ನಾನು ಈ ಸಿಂಪಲ್ 30 ಇಂಚು ಎದೆ ಸುತ್ತಳತೆ ಇರುವಂತಹ ಬ್ಲೌಸ್ಗಾಗಿ 70 ಸೆಂಟಿಮೀಟ್ರ್ ಇರುವಂತಹ ಬ್ಲೌಸ್ ಪೀಸನ್ನು ತೊಗೊಂಡಿನಿ. ಮೇನ್ ಫ್ಯಾಬ್ರಿಕನ್ನು ಅದಕ್ಕೆ ತಕ್ಕಾಗೆ ಲೈನಿಂಗ್ ಬಟ್ಟೆಯನ್ನು ಕೂಡ ತೊಗೊಂಡಿನಿ. ಈ ರೀತಿಯಾದಂತಹ ನೆಟ್ ಬಟ್ಟೆ ಐತಿ. ಈಗ ಮೊದಲಿಗೆ ನಾವು ಲೈನಿಂಗ್ ಬಟ್ಟೆ ಮೇಲೆ ಮಾರ್ಕಿಂಗ್ ಮತ್ತು ಕಟಿಂಗ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಫ್ರಂಟ್ ಪಾರ್ಟ್ಗಾಗಿ ಮಾರ್ಕಿಂಗ್ ಮಾಡ್ಕೋತೀನಿ. ಮೊದಲಿಗೆ ಲೈನಿಂಗ್ ಬಟ್ಟೆಯನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ರಿ. ಡಬಲ್ ಫೋಲ್ಡ್ ಮಾಡ್ಕೊಂಡಾದಮೇಲೆ ಓಪನ್ ಸೈಡಿಂದ ಮಾರ್ಕಿಂಗ್ ಸ್ಟಾರ್ಟ್ ಮಾಡೋಣ. ಈಗ ಮೊದಲಿಗೆ ನಾವು ಚೆಸ್ಟ್ನ ಅಳತೆ 30 ಇಂಚು, ಅದರ 4ನೇ ಭಾಗ 7.5 ಇಂಚು ಪ್ಲಸ್ 2 ಇಂಚು ಮಾರ್ಜಿನ್ಗಾಗಿ ಟೋಟಲಿ 9.5 ಇಂಚ್ಗೆ ಬಟ್ಟೆಯನ್ನು ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಅದಕ್ಕಿಂತಲೂ ಮುಂಚೆ ಸೊಂಟದ ಅಳತೆಯನ್ನು ಕೂಡ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ಸೊಂಟದ ಅಳತೆ 26 ಇಂಚು, ಅದರ 4ನೇ ಭಾಗ 6.5 ಇಂಚು ಪ್ಲಸ್ 2 ಇಂಚು ಮಾರ್ಜಿನ್ಗಾಗಿ, ಹಾಗೆ 2 ಇಂಚು ಟಕ್ಸ್ಗಾಗಿ ಸೊಂಟದ ಅಳತೆಯಲ್ಲಿ ನಾವು ಆ್ಯಡ್ ಮಾಡ್ಕೋತೀವಿ. ಅದಕ್ಕೋಸ್ಕರ ಈ ಎರಡು ಮೆಜರ್ಮೆಂಟಲ್ಲಿ ಚೆಸ್ಟ್ ಮತ್ತು ಸೊಂಟದ ಸುತ್ತಳತೆ ಮೆಜರ್ಮೆಂಟಲ್ಲಿ ಯಾವುದು ಜಾಸ್ತಿ ಐತೋ ಆ ಭಾಗಕ್ಕೆ ನಾವು ಮೆಜರ್ಮೆಂಟನ್ನು ಪಾಯಿಂಟನ್ನು ಮಾಡಿಕೊಂಡು ಯಾವುದು ಜಾಸ್ತಿ ಇದೆಯೋ ಅದನ್ನು ತಗೊಂಡು ಮಾರ್ಕ್ ಮಾಡ್ಕೋಬೇಕು. ಅಂದರೆ ಸೊಂಟದ ಸುತ್ತಳತೆಯಲ್ಲಿ ಮಾರ್ಜಿನನ್ನು ಆ್ಯಡ್ ಮಾಡಿದಾದಮೇಲೆ ಅದು ಜಾಸ್ತಿ ಬರ್ತೈತಿ. ಅದಕ್ಕೋಸ್ಕರ 10.5 ಇಂಚ್ಗೆ ನಾನು ಓಪನ್ ಸೈಡಿಂದ ಮಾರ್ಕ್ ಮಾಡ್ಕೋತೀನಿ. ಈಗ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳೋಣ. ಸೊಂಟದ ಸುತ್ತಳತೆಗೆ ಮಾರ್ಜಿನ್ಸ್ಗಳನ್ನು ಆ್ಯಡ್ ಮಾಡಿಕೊಂಡು 10.5 ಇಂಚ್ಗೆ ಬಟ್ಟೆಯನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡಿನಿ. ಅದರ ಜೊತೆಗೆ ಒಂದು 2ರಿಂದ 3 ಪಾಯಿಂಟ್ನಷ್ಟು ಫೋಲ್ಡೆಡ್ ಸೈಡಿಂದ ಹೆಚ್ಚಿಗೆ ಮಾರ್ಜಿನನ್ನು ಬಿಡೋಣ. ಯಾಕಂದರೆ ಫ್ರಂಟ್ ಪಾರ್ಟಲ್ಲಿ ನಾವು ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಆ್ಯಡ್ ಮಾಡ್ಕೋತೀವಿ. ಅದಕ್ಕೋಸ್ಕರ ಫೋಲ್ಡೆಡ್ ಸೈಡಲ್ಲಿ ಒಂದು 2ರಿಂದ 3 ಪಾಯಿಂಟ್ನಷ್ಟು ಜಾಸ್ತಿ ಬಿಡಬೇಕು. ನೆಕ್ಸ್ಟ್ ಈಗ ನಾವು ಬ್ಲೌಸ್ನ ಉದ್ದವನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಬ್ಲೌಸ್ನ ಉದ್ದ 13.5 ಇಂಚ್ ರೆಡಿ ಮಾಡಬೇಕು, ಪ್ಲಸ್ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗಾಗಿ ಟೋಟಲಿ 15 ಇಂಚ್ಗೆ ಬ್ಲೌಸ್ನ ಉದ್ದವನ್ನು ಮಾರ್ಕ್ ಮಾಡೀನಿ. ಇದು 2ರಿಂದ 3 ಪಾಯಿಂಟ್ನಷ್ಟು ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿನ ಅಟ್ಯಾಚ್ ಮಾಡ್ಕೋತೀವಲ್ಲ ಅದಕ್ಕೋಸ್ಕರ. ಫೋಲ್ಡೆಡ್ ಸೈಡಿಂದ ಮಾರ್ಜಿನ್ ಲೈನನ್ನು ಬಿಟ್ಟು 2.5 ಇಂಚು ನೆಕ್ ವಿಡ್ತ್ಗಾಗಿ, 3 ಇಂಚು ಶೋಲ್ಡರ್ಗಾಗಿ, ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ 5 ಇಂಚು ಆರ್ಮೋಲ್ನ ಉದ್ದ, ಅದನ್ನು ಈ ರೀತಿ ಬಾಕ್ಸ್ ಮಾಡಿಕೊಂಡು ಫ್ರಂಟ್ ಆರ್ಮೋಲನ್ನು 1 ಇಂಚ್ಗೆ ಈ ರೀತಿ ರೌಂಡ್ ಶೇಪ್ ಮಾಡ್ಕೋತೀನಿ. ಇದೇ ರೀತಿ 34 ಇಂಚು ಎದೆ ಸುತ್ತಳತೆ ಇರುವಂತಹ ಸಿಂಗಲ್ ಟಕ್ಸ್ ಬ್ಲೌಸನ್ನು ಕೂಡ ನಾನು ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ಅಪ್ಲೋಡ್ ಮಾಡಿ ನನ್ನ ಚಾನಲ್ದೊಳಗೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಕೊಟ್ಟಿರ್ತೀನಿ. ಈಗ ಫ್ರಂಟ್ ಪಾರ್ಟ್ನ ನೆಕ್ನ ಉದ್ದ, ಫ್ರಂಟ್ ಪಾರ್ಟ್ನ ಕೊರಳಿನ ಉದ್ದ 6 ಇಂಚು, ಕೆಳಗಡೆಗೆ 2ರಿಂದ 3 ಪಾಯಿಂಟ್ನಷ್ಟು ವಿಡ್ತ್ ಜಾಸ್ತಿ ತೊಗೊಳ್ರಿ ಕೊರಳಿನ ಅಗಲ. ಅದನ್ನು ಈ ರೀತಿ ಬಾಕ್ಸ್ ಮಾಡಿಕೊಂಡು ಕೆಳಗಡೆಗೆ ಸ್ವಲ್ಪ ವಿಡ್ತ್ ಜಾಸ್ತಿ ತೊಗೊಂಡ್ವಿ ಅಂದ್ರೆ ಶೇಪ್ ಚೆನ್ನಾಗಿ ಬರ್ತೈತಿ. ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ ನಾನು 12 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇದು ಬ್ಲೌಸ್ನ ಫ್ರಂಟ್ ಪಾರ್ಟ್ನ ಟಾಪ್ ಪಾರ್ಟು. ಕೆಳಗಡೆ ಉಳಿಯುವಂಥದ್ದು ಕ್ರಾಸ್ ಬೆಲ್ಟು. ಈ ರೀತಿಯಾಗಿ 12 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ. ಈ ರೀತಿ ಒಂದು ಲೈನ್ ಡ್ರಾ ಮಾಡ್ಕೊಂಡು ಆದಮೇಲೆ ಫೋಲ್ಡೆಡ್ ಸೈಡಿಂದ ಈ ರೀತಿಯಾಗಿ ಸ್ವಲ್ಪ ಮೇಲ್ಗಡೆ ತಗೊಳ್ಳೋಣ. ಕ್ರಾಸ್ ಬೆಲ್ಟ್ಗಾಗಿ 1 ಇಂಚ್ನಷ್ಟು ನಾನು ಮೇಲ್ಗಡೆ ತಗೊಂಡಿನಿ ಕೊರಳಿನ ಭಾಗದ ಕಡೆಗೆ. ಈಗ ಕ್ರಾಸ್ ಬೆಲ್ಟ್ನ ಮಾರ್ಕಿಂಗ್ ಕೂಡ ಮುಗೀತು. ಕೊರಳಿಗೆ ಫ್ರಂಟ್ ಪಾರ್ಟ್ನ ಕೊರಳಿಗೆ ನಾನು ರೌಂಡ್ ಶೇಪನ್ನು ಮಾಡ್ಕೋತೀನಿ. ನೀವು ಯಾವುದಾದ್ರೂ ಶೇಪ್ ಕೊಡ್ಬೋದು. ಫ್ರಂಟ್ ಪಾರ್ಟ್ಗಾಗಿ ಹೆಚ್ಚು ಸೂಕ್ತವಾಗಿರುವಂಥದ್ದು ರೌಂಡ್ ಶೇಪು. ಈ ರೀತಿ ರೌಂಡ್ ಶೇಪ್ ಕೊಟ್ಟಾದಮೇಲೆ ಬ್ಯಾಕ್ ಪಾರ್ಟ್ಗಾಗಿ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಫೋಲ್ಡೆಡ್ ಸೈಡಿಂದ 2.5 ಇಂಚು ಕೊರಳಿನ ಅಗಲ, ಹಾಗೆ ಶೋಲ್ಡರ್ 3 ಇಂಚು, ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ 5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅದನ್ನು ಈ ರೀತಿ ಬಾಕ್ಸ್ ಮಾಡಿಕೊಂಡು 1.5 ಇಂಚ್ಗೆ ರೌಂಡ್ ಶೇಪ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ಗಾಗಿ. ಈಗ ಬ್ಯಾಕ್ ಪಾರ್ಟ್ನ ಲೆಂಗ್ತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಬ್ಲೌಸ್ನ ಉದ್ದ ರೆಡಿ 13.5 ಇಂಚ್ ರೆಡಿ ಮಾಡಬೇಕು. 1 ಇಂಚ್ ಎಕ್ಸ್ಟ್ರಾ 14.5 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿನಿ. ಬ್ಯಾಕ್ ಪಾರ್ಟ್ನಲ್ಲಿ ಕೊರಳಿನ ಭಾಗವನ್ನು ಮಾರ್ಕ್ ಮಾಡ್ಕೊಂಡಿಲ್ಲ, ಯಾಕಂದ್ರೆ ಅದಕ್ಕೆ ಬೇರೆ ರೀತಿಯಾದಂತಹ ಡಿಸೈನನ್ನು ಮಾಡಬೇಕು ಅಂದ್ಕೊಂಡಿನಿ. ಅದಕ್ಕೋಸ್ಕರ ಕಟ್ ಮಾಡಿಲ್ಲ ಕೊರಳಿನ ಭಾಗವನ್ನು.
ಸ್ಟಿಚಿಂಗ್ ವೇಳೆಯಲ್ಲಿ ಯಾವ ರೀತಿ ಕಟ್ ಮಾಡ್ತೀನಿ ಹಾಗೂ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ಫ್ರಂಟ್ ಪಾರ್ಟನ್ನು ನಾನು ಕಟ್ ಮಾಡ್ಕೊಂಡಿನಿ. ಫ್ರಂಟ್ ಪಾರ್ಟ್ನ ಟಾಪ್ ಪಾರ್ಟು ಮತ್ತು ಕ್ರಾಸ್ ಬೆಲ್ಟ್ಸ್ಗಳನ್ನು ಕಟ್ ಮಾಡ್ಕೊಂಡಿನಿ. ಈಗ ಬ್ಯಾಕ್ ಪಾರ್ಟ್ಗಾಗಿ ಚೆಸ್ಟ್ನ ಅಗಲ ಮತ್ತು ಸೊಂಟದ ಅಗಲವನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಚೆಸ್ಟ್ನ ಅಗಲ 7.5 ಇಂಚು ಪ್ಲಸ್ 2 ಇಂಚು ಮಾರ್ಜಿನ್ಗಾಗಿ ಟೋಟಲಿ 9.5 ಇಂಚು ಆಯಿತು. ಹಾಗೆ ಸೊಂಟದ ಅಳತೆ 26 ಇಂಚು, ಅದರ 4ನೇ ಭಾಗ 6.5 ಇಂಚು ಪ್ಲಸ್ 2 ಇಂಚು ಮಾರ್ಜಿನ್ಗಾಗಿ 1 ಇಂಚು ಟಕ್ಸ್ಗಾಗಿ. ಬ್ಯಾಕ್ ಪಾರ್ಟ್ನಲ್ಲೂ ಕೂಡ ಸೊಂಟದ ಅಳತೆಯನ್ನು ನಾವು 9.5 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳಕ್ತೀವಿ. ಬ್ಯಾಕ್ ಪಾರ್ಟ್ನಲ್ಲಿ ಕೊರಳಿನ ಭಾಗವನ್ನು ಕಟ್ ಮಾಡ್ಕೊಂಡಿಲ್ಲ, ಅದನ್ನು ಸಪ್ರೇಟಾಗಿ ವಿಡಿಯೋ ಮಾಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ಲೈನಿಂಗ್ ಬಟ್ಟೆ ಮೇಲೆ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಾಯಿತು. ಇದು ಮೇನ್ ಫ್ಯಾಬ್ರಿಕ್ಕು ನೆಟ್ ಬಟ್ಟೆ ಆಗಿರೋದ್ರಿಂದ ನಾನು ಯಾವುದೇ ರೀತಿಯಾದಂತಹ ಲೈನಿಂಗ್ ಬಟ್ಟೆನ ಸ್ಲೀವ್ಸ್ಗಾಗಿ ಬಳಸೋದಿಲ್ಲ. ಡೈರೆಕ್ಟಾಗಿ ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಲೀವ್ಸ್ಗಳನ್ನು ಕಟ್ ಮಾಡ್ಕೋತೀನಿ. ಈಗ ಫ್ರಂಟ್ ಪಾರ್ಟಲ್ಲಿ ನಾವು ಟಕ್ಸ್ಗಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಫೋಲ್ಡೆಡ್ ಸೈಡಿಂದ 4 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಟಕ್ಸ್ನ ಉದ್ದವನ್ನು ಕೂಡ ಶೋಲ್ಡರ್ ಪಾಯಿಂಟಿಂದ 9 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಎರಡನ್ನು ಕೂಡ ಸೇರಿಸ್ಕೊಳ್ರಿ. ಆ ಪಾಯಿಂಟಿಂದ ಕೆಳಗಡೆಗೆ ನಾವು ಟಕ್ಸ್ನ ಭಾಗವನ್ನು ಮಾರ್ಕ್ ಮಾಡ್ಕೋಬೇಕು. ಎರಡೂ ಕಡೆಗೂ ಕೂಡ 1 ಇಂಚು ಮಾರ್ಕ್ ಮಾಡಿಕೊಂಡು ಟಕ್ಸ್ಗಾಗಿ ಮಾರ್ಕಿಂಗ್ಸ್ಗಳನ್ನು ಮಾಡಿಕೊಳ್ರಿ. ಈಗ ಫ್ರಂಟ್ ಪಾರ್ಟಲ್ಲಿ ಟಕ್ಸ್ನ ಮಾರ್ಕಿಂಗ್ ಕೂಡ ಪೂರ್ತಿಯಾಗಿ ಮುಗೀತು. ಫ್ರಂಟ್ ಪಾರ್ಟ್ನ ಕಟ್ಟಿಂಗ್ ಆಗೈತಿ ಈಗ. ಹಾಗೆ ಅದೇ ರೀತಿಯಾಗಿ ನಾವು ಬ್ಯಾಕ್ ಪಾರ್ಟನ್ನು ಕೂಡ ಕಟ್ ಮಾಡ್ಕೊಂಡಿವಿ ಲೈನಿಂಗ್ ಬಟ್ಟೆ ಮೇಲೆ. ಈಗ ಇದನ್ನು ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕ್ಕನ್ನು ಈ ರೀತಿ 2 ಲೇಯರ್ಸ್ನಲ್ಲಿ ಫೋಲ್ಡ್ ಮಾಡ್ಕೊಳ್ರಿ. ಈಗ ಇದ್ರ ಮೇಲೆ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟನ್ನು ಇಟ್ಟು ಕಟ್ ಮಾಡ್ಕೊಳ್ಳೋಣ. ಫೋಲ್ಡೆಡ್ ಸೈಡ್ಸ್ಗಳು ಒಂದೇ ಕಡೆಗೆ ಬರುವ ಹಾಗೆ ಸರಿಯಾಗಿ ಜೋಡಿಸಿ ಇಟ್ಕೊಂಡು ಈಗ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳನ್ನು ಕಟ್ ಮಾಡ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕ್ನ ಫೋಲ್ಡೆಡ್ ಸೈಡು ಮತ್ತು ಲೈನಿಂಗ್ ಬಟ್ಟೆಯ ಫೋಲ್ಡೆಡ್ ಸೈಡ್ಸ್ಗಳು ಒಂದೇ ಕಡೆಗೆ ಬರುವ ಹಾಗೆ ಜೋಡಿಸಿಟ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿರಿ, ಈ ರೀತಿಯಾಗಿ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಂಡಾದಮೇಲೆ ನಾನು ವಿತೌಟ್ ಲೈನಿಂಗ್ ಬಟ್ಟೆ ಈ ಸ್ಲೀವ್ಸ್ಗಳನ್ನು ಕಟ್ ಮಾಡ್ಕೋತೀನಿ. ಮೇನ್ ಫ್ಯಾಬ್ರಿಕಲ್ಲಿ 2 ಸ್ಲೀವ್ಸ್ಗಳನ್ನು ಕಟ್ ಮಾಡ್ಕೋತೀನಿ. ಈಗ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋದಾಯಿತು. ಇದು ಸಿಂಪಲ್ ಬ್ಲೌಸ್ನ ಫ್ರಂಟ್ ಪಾರ್ಟ್ ಮತ್ತು ಕ್ರಾಸ್ ಬೆಲ್ಟ್. ಅದೇ ರೀತಿಯಾಗಿ ಬ್ಯಾಕ್ ಪಾರ್ಟನ್ನು ಕೂಡ ತೋರಿಸ್ತೀನಿ. ಅದೇ ರೀತಿಯಾಗಿ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಮೇಲೆ ಬ್ಯಾಕ್ ಪಾರ್ಟನ್ನು ಕೂಡ ಕಟ್ ಮಾಡ್ಕೊಳ್ಳೋದಾಯಿತು. ಈಗ ಬ್ಯಾಕ್ ಪಾರ್ಟ್ನಲ್ಲಿ ನಾವು ಆರ್ಮೋಲ್ನ ಉದ್ದವನ್ನು ಮೇಜರ್ ಮಾಡ್ಕೊಳ್ಳೋಣ. 7 ಇಂಚ್ ಐತಿ. ಈ ರೀತಿಯಾಗಿ ಸ್ಲೀವ್ಸ್ಗಾಗಿ ಮೇಜರ್ ಮಾಡ್ಕೋಬೇಕು, ಮೆಜರ್ಮೆಂಟ್ ತಗೋಬೇಕು ಆರ್ಮೋಲ್ನ ಉದ್ದವನ್ನು. ಈಗ ಬಟ್ಟೆಯನ್ನು ನಾನು 7 ಇಂಚು ಪ್ಲಸ್ 1.5 ಇಂಚು ಮಾರ್ಜಿನ್ ಟೋಟಲಿ 8.5 ಇಂಚ್ಗೆ ಬಟ್ಟೆಯನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೋತೀನಿ. ಅಂದರೆ ಸ್ಲೀವ್ಸ್ನ ಸುತ್ತಳತೆಯನ್ನು 8.5 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡು ಡಬಲ್ ಫೋಲ್ಡ್ ಮಾಡ್ಕೋತೀನಿ. 8.5 ಇಂಚ್ ಕರೆಕ್ಟಾಗೈತಿ. ಈಗ ನೆಕ್ಸ್ಟ್ ಸ್ಲೀವ್ಸ್ನ ಉದ್ದವನ್ನು 3.5 ಇಂಚ್ ರೆಡಿ ಮಾಡಬೇಕು. 1 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ 4.5 ಇಂಚ್ಗೆ ಸ್ಲೀವ್ಸ್ನ ಉದ್ದವನ್ನು ಮಾರ್ಕ್ ಮಾಡ್ಕೊಳ್ಳೋಣ. 8.5 ಇಂಚು ಸ್ಲೀವ್ಸ್ನ ಅಗಲ. ನಾನೀಗ ಬಟ್ಟೆಯನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಒಂದೇ ಸ್ಲೀವ್ಸ್ಗಾಗಿ ಮಾರ್ಕಿಂಗ್ ಮಾಡ್ಕೊಂಡಿನಿ. ಸ್ಲೀವ್ಸ್ನ ಉದ್ದ ಕಡಿಮೆ ಇರೋದ್ರಿಂದ ಆರಾಮಾಗಿ ನಾವು ಇದನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು 2 ಸ್ಲೀವ್ಸನ್ನು ಒಟ್ಟಿಗೆ ಕಟ್ ಮಾಡ್ಬೋದು. ಯಾವ ರೀತಿ ತೋರಿಸ್ತೀನಿ ನೋಡಿರಿ. ಈ ರೀತಿಯಾಗಿ 4 ಲೇಯರ್ಸ್ನಲ್ಲಿ ಫೋಲ್ಡ್ ಮಾಡಿಕೊಂಡು ಸ್ಲೀವ್ಸ್ನ ಉದ್ದ ಕಡಿಮೆ ಇದ್ದಾಗ ಈ ರೀತಿ ಫೋಲ್ಡ್ ಮಾಡಿಕೊಂಡು 2 ಸ್ಲೀವನ್ನು ಒಟ್ಟಿಗೆ ಕಟ್ ಮಾಡ್ಬೋದು. 4.5 ಇಂಚು ಉದ್ದ, 8.5 ಇಂಚು ಸ್ಲೀವ್ಸ್ನ ಅಗಲ. ಈಗ ಫೋಲ್ಡೆಡ್ ಸೈಡಿಂದ 3 ಇಂಚು, ಆ ಪಾಯಿಂಟಿಂದ ಕೆಳಗಡೆಗೆ 2.5 ಇಂಚು, ಫಿಟ್ಟಿಂಗ್ ಲೈನ್ 7 ಇಂಚು. ಈಗ ಸ್ಲೀವ್ ಶೇಪ್ ಕೊಡೋಣ. ನೋಡಿರಿ, ಈ ರೀತಿಯಾಗಿ ಸ್ಲೀವ್ಸ್ಗಾಗಿ ಮಾರ್ಕಿಂಗ್ ಮಾಡ್ಕೋಬೇಕು. 2 ಸ್ಲೀವ್ಸ್ಗಳನ್ನು ಒಟ್ಟಿಗೆ ಕಟ್ ಮಾಡ್ಕೊಂಡಿನಿ. ಕೆಳಗಡೆಗೆ ಒಂದು ಅರ್ಧ ಇಂಚ್ನಷ್ಟು ಕ್ರಾಸ್ ತಗೊಳ್ರಿ ಸ್ಲೀವ್ಸ್ನ ಅಗಲವನ್ನು. ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ನಾವು 2 ಸ್ಲೀವ್ಸ್ಗಳನ್ನು ಕಟ್ ಮಾಡ್ಕೊಳ್ಳೋದು ಪೂರ್ತಿಯಾಗಿ ಮುಗೀತು. ಇದಕ್ಕೆ ವಿತೌಟ್ ಲೈನಿಂಗ್ ಈ ಸ್ಲೀವನ್ನು ಸ್ಟಿಚ್ ಮಾಡಾಕ್ತೀನಿ. ಈಗ ಲೈನಿಂಗ್ ಬಟ್ಟೆ ಮೇನ್ ಫ್ಯಾಬ್ರಿಕ್ ಮೇಲೆ 30 ಇಂಚು ಎದೆ ಸುತ್ತಳತೆ ಇರುವಂತಹ ಬ್ಲೌಸ್ಗಾಗಿ ಇದು ಬ್ಯಾಕ್ ಪಾರ್ಟ್ನ ಕೊರಳನ್ನು ನಾನು ಕಟ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನೀವು ನೋಡ್ತೀರಿ. ಇದು ಫ್ರಂಟ್ ಪಾರ್ಟು.
ಫ್ರಂಟ್ ಪಾರ್ಟ್ಗಾಗಿ ಕ್ರಾಸ್ ಬೆಲ್ಟ್ಸ್ ಹಾಗೆ 2 ಸ್ಲೀವ್ಸ್. ಈ ರೀತಿಯಾಗಿ ನಾವು ಸಿಂಪಲ್ ಆದ ಬ್ಲೌಸನ್ನು ಕಟ್ ಮಾಡಿ ನಿಮಗೆ ವಿಡಿಯೋ ಮಾಡಿ ತೋರಿಸೀನಿ. ಇದರಲ್ಲಿ ಯಾವುದಾದ್ರೂ ಪಾಯಿಂಟ್ ನಿಮಗೆ ತಿಳಿದಿಲ್ಲ ಅಂದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸ್ಲೀವ್ಸ್ನ ಫ್ರಂಟ್ ಪಾರ್ಟನ್ನು ನಾನು ಸ್ಟಿಚಿಂಗ್ ವೇಳೆಯಲ್ಲಿ ಕಟ್ ಮಾಡ್ಕೋತೀನಿ ಯಾವಾಗಲೂ. ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಬ್ಲೌಸ್ನ ಬ್ಯಾಕ್ ಪಾರ್ಟನ್ನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ನೋಡ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ ಹೆಸರು ಲೇಡೀಸ್ ಕ್ರೇಜ್.